2028ರ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೀಗೆ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹ ಒಂದು ಹೊರತಾಗಿಲ್ಲ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಈಗಾಗಲೇ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಿದ್ದಾರೆ. ಅವರು ಸಹ ಈಗಾಗಲೇ 2028ರ ಚುನಾವಣೆಯಲ್ಲಿ ಈಗಲೇ ಒಂದು ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಅವರು ಬಾಗಲಕೋಟೆ ಮತಕ್ಷೇತ್ರದ ಮೇಲೆ ಕಣ್ಣು ಇಟ್ಟಿದ್ದಾರೆ. ಯಾಕಂದ್ರೆ 2028ರ ಚುನಾವಣೆ ಸಮಯದಲ್ಲಿ ಬೆಳಗಿ ಮತಕ್ಷೇತ್ರ ಪುನರ್ವಿಂಗಡಣೆ ಆದಲ್ಲಿ ಅದು ಮೀಸಲಾತಿ ಕ್ಷೇತ್ರ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಅವರು ಕ್ಷೇತ್ರಕ್ಕಾಗಿ ಈಗ ಒಂದು ಸಿದ್ಧತೆ ಮಾಡುತ್ತಿದ್ದು, ಅದು ಬಾಗಲಕೋಟೆ ಕ್ಷೇತ್ರದ ಮೇಲೆ ಕಣ್ಣು ಇಟ್ಟಿದ್ದಾರಂತೆ ಒಂದು ಹೇಳಲಾಗುತ್ತದೆ. ಬಾಗಲಕೋಟೆ ಮತಕ್ಷೇತ್ರವು ಇಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿದ್ದು, ಜೊತೆಗೆ ಒಂದು ಸ್ವಲ್ಪ ಹಣ ಮತ್ತು ಜಾತಿ ಆಧಾರ ಮೇಲೆ ಇವರು ಜಯ ಗಳಿಸುವುದು ಸುಲಭವಾಗಿದೆ. ಈಗಾಗಲೇ ಬಿಜೆಪಿ ಪಕ್ಷದ ಏನು ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಮಠ ಅವರು ಕಳೆದ 3 ಬಾರಿ ಚುನಾವಣೆಯಲ್ಲಿ ಸೋತ ಹಿನ್ನೆಲೆ ಮತ್ತೆ ಬೇರೆಯವರಿಗೆ ಏನೋ ಒಂದು ಟಿಕೆಟ್ ನೀಡಬೇಕೆಂಬ ಇಚ್ಛೆ ಆದಲ್ಲಿ ಅದು ಮುರುಗೇಶ್ ನಿರಾಣಿ ಅವರಿಗೆ ನೀಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಸಹ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಮುಖಂಡರಿದ್ದಾರೆ ಮತ್ತು ಬಿಜೆಪಿ ಪಕ್ಷದ ಏನು ಅಂದ್ರೆ ಉಪಾಧ್ಯಕ್ಷರಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಬಿಜೆಪಿ ಪಕ್ಷದ ರಾಜ್ಯ ಮಟ್ಟದ ಮುಖಂಡರು ಸಹ ಮುರುಗೇಶ್ ನಿರಾಣಿ ಅವರಿಗೆ ಟಾಸ್ಕ್ ನೀಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗೆ ಆಗಿರುವಂತಹ ಘಟನೆ ಅಂದ್ರೆ ಸಚಿವ ಏನು ನಾಗೇಂದರ್ ಇದ್ದಾರೆ, ಅವರು ರಾಜೀನಾಮೆ ಪಡೆಯುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಏನು ಹೋರಾಟ ಆಯ್ತು, ಆ ಹೋರಾಟದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಏನು ಮುರುಗೇಶ್ ನಿರಾಣಿ ಅವರನ್ನು ಒಂದು ಹೆಗಲ ಮೇಲೆ ಆ ಹೋರಾಟದ ಒಂದು ನೇತೃತ್ವ ವಹಿಸಲಾಗಿತ್ತು. ಹೀಗಾಗಿ ಬಿಜೆಪಿ ಪಕ್ಷದವರು ಈಗಾಗಲೇ ಟಾಸ್ಕ್ ನೀಡುತ್ತಾ ಇದ್ದಾರೆ ಅಂತ ಹೇಳಲಾಗುತ್ತದೆ. ಆ ಎಲ್ಲ ನೇತೃತ್ವವನ್ನು ಮುರುಗೇಶ್ ನಿರಾಣಿ ವಹಿಸಿಕೊಂಡಿದ್ರು. ಇದ್ರ ಜೊತೆಗೆ ಬಾಗಲಕೋಟೆಯಲ್ಲಿ ಏನಾದರೂ ಏನು ಚಿಕ್ಕ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮತ್ತು ಸಹಾಯ ಸಹಕಾರ ಮಾಡುವುದು, ಜೊತೆಗೆ ಅವರು ಒಂದು ಬಾಗಲಕೋಟೆ ನಗರದಲ್ಲೇ ಅವ್ರದೇ ಒಂದು ಶಿಕ್ಷಣ ಸಂಸ್ಥೆ ಇದೆ. ಹೀಗಾಗಿ ಸಾಕಷ್ಟು ಇವರು ಕಾರ್ಯಚಟುವಟಿಕೆ ಇರುತ್ತರ ಹಿನ್ನೆಲೆಯಲ್ಲಿ ಅವರ ಒಂದು ದೃಷ್ಟಿ ಬಾಗಲಕೋಟೆ ಮತಕ್ಷೇತ್ರ ಮೇಲೆ ಬಿದ್ದಿದೆ. ಒಂದ್ ವೇಳೆ ಏನಾದರೂ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಚಾನ್ಸ್ ಸಿಗದೇ ಇದ್ದಲ್ಲಿ ಅವರು ಏನು ಎರಡನೇದಾಗಿ ಆಯ್ಕೆ ಮಾಡಿರುವುದು ಜಮಖಂಡಿ ಮತಕ್ಷೇತ್ರ. ಯಾಕಂದ್ರೆ ಜಮಖಂಡಿ ಮತಕ್ಷೇತ್ರದಲ್ಲಿ ಅವರು ಈಗಾಗಲೇ ತಮ್ಮ ಸಹೋದರ ನೇತೃತ್ವದಲ್ಲಿ ಹಾಗೂ ಏನು ಒಂದು ಸಾಯಿ ಶುಗರ್ ಫ್ಯಾಕ್ಟರಿಯನ್ನು ನಡೆಸುವ ಮೂಲಕ ಅಲ್ಲಿಯೂ ಸಹ ತಮ್ಮದೇ ಆದಂತ ಒಂದು ಕಾರ್ಯತಂತ್ರ ಮಾಡುವ ಜೊತೆಗೆ ಸಾಮಾಜಿಕ ಸುಧಾರಣೆಗಳು ಮತ್ತು ಏನು ಯುವಕ ಸಂಘಟನೆ, ಸಮಾಜ ಸುಧಾರಣೆ ಜೊತೆಗೆ ಬೇರೆ ಬೇರೆ ಏನು ವಿವಿಧ ರೀತಿಯಿಂದ ಅವರು ಸಹಾಯ ಸಹಕಾರ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ 2028ರ ಚುನಾವಣೆ ಮೇಲೆ ಬಿಜೆಪಿಯಿಂದ ಏನು ಈಗ ಮುರುಗೇಶ್ ನಾರಾಯಣ ಅವರು ತಮ್ಮ ಕ್ಷೇತ್ರ ಬೆಳಗಿ ಕ್ಷೇತ್ರ ಇತ್ತು, ಆ ಕ್ಷೇತ್ರ ಏನು ಮೀಸಲಾತಿ ಕ್ಷೇತ್ರ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈಗ ಏನು ಅವರು ತಮ್ಮ ಕಣ್ಣು ಅಂದ್ರೆ ಬೇರೆ ಮತಕ್ಷೇತ್ರ ಮೇಲೆ ಕಣ್ಣು ಇಟ್ಟಿದ್ದಾರೆ ಅಂತ ಹೇಳ್ಬಹುದು.